ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದು ನಾವು ಕರ್ನಾಟಕದ ಅತ್ಯಂತ ಮಹತ್ವದ ಹಾಗೂ ಹೆಚ್ಚು ಚರ್ಚೆಗೆ ಒಳಗಾಗಿರುವ ಹುಬ್ಬಳ್ಳಿ ಅಂಕೋಲಾ ಹೊಸ ರೈಲು ಮಾರ್ಗ ಯೋಜನೆಯ ಜೂನ್ 2026ರ ಇತ್ತೀಚಿನ ಅಪ್ಡೇಟ್ನ್ನು ನಿಮಗೆ ತರುತ್ತಿದ್ದೇವೆ. ಈ ಪ್ರಸ್ತಾವಿತ ರೈಲು ಮಾರ್ಗವು ಉತ್ತರ ಕರ್ನಾಟಕದ ವಾಣಿಜ್ಯ ಕೇಂದ್ರವಾದ ಹುಬ್ಬಳ್ಳಿಯನ್ನು ಕೊಂಕಣ ಕರಾವಳಿಯ ಅಂಕೋಲಾ ಪಟ್ಟಣದೊಂದಿಗೆ ನೇರವಾಗಿ ಸಂಪರ್ಕಿಸುವ ಉದ್ದೇಶ ಹೊಂದಿದೆ. ಈ ಯೋಜನೆಯು ಪ್ರಯಾಣಿಕರ ಸಂಪರ್ಕ, ಸರಕು ಸಾಗಣೆ ಹಾಗೂ ಉತ್ತರ ಕರ್ನಾಟಕದ ಕೈಗಾರಿಕೆಗಳಿಗೆ ಬಂದರು ಸಂಪರ್ಕವನ್ನು ಸುಧಾರಿಸುವ ನಿರೀಕ್ಷೆಯಿದೆ. ಪ್ರಸ್ತಾವಿತ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದ ಉದ್ದ ಸುಮಾರು 164.44 ಕಿಲೋಮೀಟರ್ ಆಗಿದ್ದು, ಕಳೆದ 2 ದಶಕಗಳಿಂದ ಚರ್ಚೆಯಲ್ಲಿದೆ. ಜೂನ್ 2026ರ ಲಭ್ಯವಿರುವ ಇತ್ತೀಚಿನ ಮಾಹಿತಿಯ ಪ್ರಕಾರ, ಯೋಜನೆಯು ಇನ್ನೂ ಅಭಿವೃದ್ಧಿ ಮತ್ತು ಪರಿಕಲ್ಪನಾ ಹಂತದಲ್ಲಿದ್ದು, ಅಗತ್ಯ ಅನುಮತಿಗಳು ದೊರೆತರೆ 2030ರ ವೇಳೆಗೆ ಪೂರ್ಣಗೊಳ್ಳುವ ಗುರಿಯನ್ನು ಹೊಂದಿದೆ. ಈ ರೈಲು ಮಾರ್ಗದ ಪ್ರಮುಖ ಲಾಭಗಳಲ್ಲಿ ಒಂದೇನೆಂದರೆ, ಇದು ಉತ್ತರ ಕರ್ನಾಟಕ ಮತ್ತು ಕರಾವಳಿ ಪ್ರದೇಶಗಳ ನಡುವಿನ ಪ್ರಯಾಣದ ದೂರವನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ. ಪ್ರಸ್ತುತ ಹುಬ್ಬಳ್ಳಿಯಿಂದ ಕರಾವಳಿ ಭಾಗಗಳಿಗೆ ತೆರಳುವ ರೈಲುಗಳು ಲೋಂಡಾ ಮತ್ತು ಮಡಗಾನು ಮಾರ್ಗವಾಗಿ ದೀರ್ಘ ಮಾರ್ಗವನ್ನು ಅನುಸರಿಸಬೇಕಾಗಿದೆ. ಹೊಸ ನೇರ ಮಾರ್ಗವು ಕಡಿಮೆ ದೂರದ ಸಂಪರ್ಕವನ್ನು ಒದಗಿಸಿ ಅರಬ್ಬಿ ಸಮುದ್ರದ ಬಂದರುಗಳಿಗೆ ಸರಕು ಸಾಗಣೆಯನ್ನು ಮತ್ತಷ್ಟು ಸುಲಭಗೊಳಿಸಲಿದೆ. ಯೋಜನೆಯ ಅಂದಾಜು ವೆಚ್ಚವು ವರ್ಷಗಳಿಂದ ಗಣನೀಯವಾಗಿ ಏರಿಕೆಯಾಗಿದೆ. ಇತ್ತೀಚಿನ ವರದಿಗಳ ಪ್ರಕಾರ, ನಿರ್ಮಾಣ ವೆಚ್ಚದ ಏರಿಕೆ, ಕಠಿಣ ಭೌಗೋಳಿಕ ಪರಿಸ್ಥಿತಿಗಳು ಹಾಗೂ ಪರಿಸರ ಸಂರಕ್ಷಣಾ ಕ್ರಮಗಳ ಅಗತ್ಯದಿಂದ ಯೋಜನೆಯ ವೆಚ್ಚವು ಸುಮಾರು 18,424 ಕೋಟಿಗೆ ತಲುಪಿದೆ. ಆದರೆ ಈ ಯೋಜನೆಯ ಮುಂದಿರುವ ಅತಿದೊಡ್ಡ ಸವಾಲು ಪರಿಸರ ಅನುಮತಿಯಾಗಿದೆ. ಪ್ರಸ್ತಾವಿತ ಮಾರ್ಗವು ಭಾರತದ ಅತ್ಯಂತ ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಾದ ಪಶ್ಚಿಮ ಘಟ್ಟಗಳ ಭಾಗಗಳ ಮೂಲಕ ಹಾದುಹೋಗುತ್ತದೆ. ಅರಣ್ಯ, ಜೀವ ವೈವಿಧ್ಯತೆ ಹಾಗೂ ವನ್ಯಜೀವಿಗಳ ಮೇಲೆ ಉಂಟಾಗಬಹುದಾದ ಪರಿಣಾಮಗಳ ಕುರಿತು ಪರಿಸರ ತಜ್ಞರು ಮತ್ತು ಪರಿಸರ ಸಂಘಟನೆಗಳು ಕಳವಳ ವ್ಯಕ್ತಪಡಿಸಿವೆ. ಇತ್ತೀಚಿನ ಅಧ್ಯಯನಗಳು ಈ ಪ್ರದೇಶದಲ್ಲಿ ನೂರಾರು ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳಿರುವುದನ್ನು ದಾಖಲಿಸಿದ್ದು, ವ್ಯಾಪಕ ಪರಿಸರ ಸಂರಕ್ಷಣಾ ಕ್ರಮಗಳ ಅಗತ್ಯವನ್ನು ಒತ್ತಿ ಹೇಳಿವೆ. ವರದಿಗಳ ಪ್ರಕಾರ, ಭಾರತೀಯ ವನ್ಯಜೀವಿ ಸಂಸ್ಥೆ ಯೋಜನೆಯ ಪರಿಸರ ಪರಿಣಾಮಗಳ ಕುರಿತು ಅಧ್ಯಯನಗಳನ್ನು ನಡೆಸುತ್ತಿದೆ. ಈ ಅಧ್ಯಯನಗಳ ಉದ್ದೇಶ ಪರಿಸರಕ್ಕೆ ಕನಿಷ್ಠ ಹಾನಿಯಾಗುವಂತೆ ರೈಲು ಮಾರ್ಗವನ್ನು ಹೇಗೆ ಅಭಿವೃದ್ಧಿಪಡಿಸಬಹುದು ಎಂಬುದನ್ನು ಪರಿಶೀಲಿಸುವುದಾಗಿದೆ. ಸರ್ಕಾರದ ಕಡೆಯಿಂದಲೂ ಕೆಲವು ಸಕಾರಾತ್ಮಕ ಬೆಳವಣಿಗೆಗಳು ಕಂಡುಬಂದಿವೆ. 2026ರ ಮಾರ್ಚ್ ತಿಂಗಳಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗಕ್ಕೆ ಶೀಘ್ರದಲ್ಲೇ ಅನುಮೋದನೆ ಸಿಗುವ ನಿರೀಕ್ಷೆಯಿದ್ದು, ಇದು ಕೈಗಾರಿಕಾ ಬೆಳವಣಿಗೆ, ಸರಕು ಸಾಗಣೆ ಮತ್ತು ಉತ್ತರ ಕರ್ನಾಟಕವನ್ನು ಕರಾವಳಿ ಬಂದರುಗಳೊಂದಿಗೆ ಉತ್ತಮವಾಗಿ ಸಂಪರ್ಕಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಇನ್ನೊಂದು ಪ್ರಮುಖ ಬೆಳವಣಿಗೆಯೆಂದರೆ, ಹಲವು ವರ್ಷಗಳ ಹಿಂದೆ ಆರಂಭಿಕ ಹಂತದಲ್ಲಿ ನಡೆದ ಕೆಲ ಕಾಮಗಾರಿಗಳ ಗುರುತುಗಳು ಇನ್ನೂ ಕೆಲವು ಭಾಗಗಳಲ್ಲಿ ಉಳಿದಿವೆ. ವರದಿಗಳ ಪ್ರಕಾರ, ಹುಬ್ಬಳ್ಳಿ ಮತ್ತು ಕಲಘಟಗಿ ನಡುವಿನ ಸುಮಾರು 34 ಕಿಲೋಮೀಟರ್ ಭಾಗದಲ್ಲಿ ಆರಂಭಿಕ ಕಾಮಗಾರಿ ನಡೆದಿದ್ದರೂ ಪರಿಸರ ಮತ್ತು ಕಾನೂನು ಸಂಬಂಧಿತ ಸಮಸ್ಯೆಗಳ ಕಾರಣದಿಂದ ಯೋಜನೆ ಸ್ಥಗಿತಗೊಂಡಿತ್ತು. ಈ ಯೋಜನೆಯ ಬೆಂಬಲಿಗರ ಅಭಿಪ್ರಾಯದಂತೆ, ಈ ರೈಲು ಮಾರ್ಗವು ಉತ್ತರ ಕರ್ನಾಟಕವನ್ನು ಕರಾವಳಿಯೊಂದಿಗೆ ಸಂಪರ್ಕಿಸುವ ಪ್ರಮುಖ ಆರ್ಥಿಕ ಕಾರಿಡಾರ್ ಆಗಿ ರೂಪುಗೊಳ್ಳಲಿದೆ. ಕೈಗಾರಿಕೆಗಳು, ರೈತರು, ರಫ್ತುದಾರರು ಹಾಗೂ ವ್ಯಾಪಾರಿಗಳಿಗೆ ವೇಗವಾದ ಸರಕು ಸಾಗಣೆ, ಕಡಿಮೆ ಸಾರಿಗೆ ವೆಚ್ಚ ಮತ್ತು ಬಂದರುಗಳಿಗೆ ಉತ್ತಮ ಪ್ರವೇಶ ಸಿಗಲಿದೆ. ಇನ್ನೊಂದೆಡೆ, ಪರಿಸರ ಸಂಘಟನೆಗಳು ಯಾವುದೇ ನಿರ್ಮಾಣ ಕಾರ್ಯವು ಅರಣ್ಯ, ವನ್ಯಜೀವಿ ಮತ್ತು ಪರಿಸರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಒತ್ತಾಯಿಸುತ್ತಿವೆ. ಪೂರ್ಣ ಪ್ರಮಾಣದ ನಿರ್ಮಾಣ ಆರಂಭವಾಗುವ ಮೊದಲು ಇನ್ನೂ ಹಲವು ಕಾನೂನು ಹಾಗೂ ನಿಯಂತ್ರಣಾತ್ಮಕ ಅನುಮತಿಗಳು ಅಗತ್ಯವಿವೆ. ಜೂನ್ 2026ರ ಸ್ಥಿತಿಗತಿಗಳ ಪ್ರಕಾರ, ಯೋಜನೆಯ ಸಂಪೂರ್ಣ ಮಾರ್ಗದಲ್ಲಿ ಇನ್ನೂ ದೊಡ್ಡ ಪ್ರಮಾಣದ ನಿರ್ಮಾಣ ಕಾರ್ಯ ಆರಂಭವಾಗಿಲ್ಲ. ಪ್ರಸ್ತುತ ಗಮನವು ಅಗತ್ಯ ಅನುಮತಿಗಳನ್ನು ಪಡೆಯುವುದು, ಪರಿಸರ ಅಧ್ಯಯನಗಳನ್ನು ಪರಿಶೀಲಿಸುವುದು ಹಾಗೂ ಅಂತಿಮ ಅನುಮೋದನೆಗಳನ್ನು ಪಡೆಯುವುದರ ಮೇಲೆಯೇ ಕೇಂದ್ರೀಕೃತವಾಗಿದೆ. ಅನುಮೋದನೆ ಪಡೆದು ಪೂರ್ಣಗೊಂಡರೆ, ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗವು ಕರ್ನಾಟಕದ ಅತ್ಯಂತ ಪರಿವರ್ತನಾತ್ಮಕ ರೈಲು ಯೋಜನೆಗಳಲ್ಲಿ ಒಂದಾಗಬಹುದು. ಇದು ಉತ್ತರ ಕರ್ನಾಟಕ ಮತ್ತು ಕೊಂಕಣ ಕರಾವಳಿಯ ನಡುವೆ ನೇರ ಸಂಪರ್ಕವನ್ನು ಒದಗಿಸುವುದರ ಜೊತೆಗೆ ವ್ಯಾಪಾರ, ಪ್ರವಾಸೋದ್ಯಮ ಹಾಗೂ ಪ್ರಾದೇಶಿಕ ಅಭಿವೃದ್ಧಿಗೆ ಹೊಸ ಉತ್ತೇಜನ ನೀಡಲಿದೆ. ಹಾಗಾದರೆ ಸ್ನೇಹಿತರೆ, ಇದು ಹುಬ್ಬಳ್ಳಿ ಅಂಕೋಲಾ ಹೊಸ ರೈಲು ಮಾರ್ಗ ಯೋಜನೆಯ ಜೂನ್ 2026ರ ಇತ್ತೀಚಿನ ಅಪ್ಡೇಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.